Hello students, this video is brought to you by Southern Pathshala. Hello students, today we will solve the problems on wave optics. Okay, there is a last chapter which will give you a 5 marks problem. ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಬಗ್ಗೆ ನಾವು ಅದನ್ನು ಏನು ಮಾಡಬೇಕು ಕಲಿಬೇಕಾಗಿದೆ. ಯಂಗ್ಸ್ ಡಬಲ್ ಸ್ಲಿಟ್ಸ್ ಎಕ್ಸ್ಪರಿಮೆಂಟ್ ಅಂದರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಸೋರ್ಸ್ ಆಫ್ ಲೈಟ್. ಓಕೆ, ಲೈಟ್ ಅನ್ನು ಎಮಿಟ್ ಮಾಡೋ ಸೋರ್ಸು, ಲೈಟ್ ಎಮಿಟ್ ಮಾಡೋ ಸೋರ್ಸಿಂದು ವೇವ್ ಲೆಂತ್ ಎಷ್ಟಿರುತ್ತೆ, ಇಟ್ ವಿಲ್ ಬಿ ಲ್ಯಾಂಬ್ಡಾ, and S1 and S2 are the two slits. Okay, and distance between S1 and S2 is nothing but it is a small d. Distance between, this is the observation screen, ಇಲ್ಲಿ interference pattern ಬರ್ತಾ ಇರುತ್ತೆ. Distance between this observation screen and the double slit is given by capital D. Okay, fringe width ಅಂತ ಹೇಳಿದ್ರೆ it is the distance between two consecutive dark fringe or bright fringe. ಅದಕ್ಕೆ ನಾವು fringe width is equal to beta is equal to lambda into capital divided by small d. ನೋಡಿ, ಇದೇ ಫಾರ್ಮುಲಾನ ತುಂಬಾ ಸತಿ ಕೇಳ್ತಾನೆ. ಬೀಟಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ, ಆರ್ ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ, ಸ್ಮಾಲ್ ಡಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ, ಕ್ಯಾಪಿಟಲ್ ಡಿ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ವೇರ್ ಲ್ಯಾಂಬ್ಡಾ ಅನ್ನೋದೇನು, ದಟ್ ಇಸ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್ ಯೂಸ್ಡ್. Capital D is the distance between double slit and the screen. Small d is the distance between two slit. Next, one more problem that is very important. Position of nth bright fringe. Nth bright fringe na position find out ಮಾಡಿ ಅಂತ ಕೇಳ್ತಾನೆ. ಅದರ ಫಾರ್ಮುಲಾ ಏನು, xn is equal to n into lambda into capital D divided by small d. Where n values ಏನು 1, 2, 3. ಇಲ್ಲಿ ನಮಗೆ ಏನು ಕೇಳ್ತಾರೆ ಅಂದ್ರೆ ಕ್ಯಾಲ್ಕುಲೇಟ್ ದಿ ಪೊಸಿಷನ್ ಆಫ್ ಸೆವೆಂತ್ ಬ್ರೈಟ್ ಫ್ರಿಂಜ್. ಅವಾಗ ಸೆವೆಂತ್ ಬ್ರೈಟ್ ಫ್ರಿಂಜ್ ಅಂತ ಹೇಳಿದಾಗ ಯು ಹ್ಯಾವ್ ಟು ಟೇಕ್ n is equal to 7 ಆಗಿ ತಗೋಬೇಕು. ಓಕೆ, ಆಮೇಲೆ ಲ್ಯಾಂಬ್ಡಾ ಇವೆಲ್ಲ ಏನಾಗುತ್ತೆ, ವೇವ್ ಲೆಂತ್ ಆಫ್ ಲೈಟ್ ಯೂಸ್, ಡಿ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಅಂಡ್ ದಿ ಡಬಲ್ ಸ್ಲಿಟ್, ಸ್ಮಾಲ್ ಡಿ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್. ಆಮೇಲೆ ಪೊಸಿಷನ್ ಆಫ್ nth ಡಾರ್ಕ್ ಫ್ರಿಂಜ್ ಅಂತ ಕೇಳಿದ್ರೆ xn ಇಸ್ ಈಕ್ವಲ್ ಟು 2n ಮೈನಸ್ 1 ಲ್ಯಾಂಬ್ಡಾ ಡಿ ಡಿವೈಡ್ ಬೈ 2d. ನೋಡಿ, ಇಲ್ಲಿ ತುಂಬಾ ಜನ ಏನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇಲ್ಲಿ ಮೈನಸ್ ಸೈನ್ ಇರಲೇಬೇಕು. ಇಲ್ಲಿ ಒಂದೊಂದ್ಸತಿ ಮೈನಸ್ ಅನ್ನ ಬರೆದ್ರು ಇಲ್ಲಿ 2 ಅನ್ನ ಬಿಟ್ಬಿಡ್ತಾರೆ. ಓಕೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ ಆಗಿರುತ್ತೆ. ದಟ್ ಇಸ್ 2n ಮೈನಸ್ 1 ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ 2 ಇಂಟು ಸ್ಮಾಲ್ ಡಿ, ವೇರ್ n is equal to 1, 2, 3. ಓಕೆ, ಒಂದು ಪ್ರಾಬ್ಲಮ್ ಇದೆ, ಕ್ಯಾಲ್ಕುಲೇಟ್ ದಿ ಪೊಸಿಷನ್ ಆಫ್ ಸೆವೆಂತ್ ಬ್ರೈಟ್ ಫ್ರಿಂಜ್ ಅಂತ. ದೆನ್ ವಿ ಹ್ಯಾವ್ ಟು ಯೂಸ್ ದಿಸ್ ರಿಲೇಷನ್. ಓಕೆ, ನೌ ವಿ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ಸ್. First problem. In a Young's double slit experiment, distance between the slit is 1 millimeter. The fringe width is found to be 0.6 millimeter. When the screen is moved through a distance of 0.25 meter away from the plane of the slit, the fringe width becomes 0.75 millimeter. Find the wavelength of light used. Okay, wavelength of light ಅನ್ನು ನಾವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟ್ ಏನ್ ಹೇಳಿದ್ದಾರೆ ನೋಡಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್ ರಿಪ್ರೆಸೆಂಟ್ ಮಾಡಿದ್ರೆ, ಓಕೆ, ದಿಸ್ ವಿಲ್ ಬಿ ಡಬಲ್ ಸ್ಲಿಟ್. ಓಕೆ, ದೀಸ್ ಆರ್ ಸ್ಲಿಟ್ಸ್, ದಟ್ ಇಸ್ S1 and S2 ಆರ್ ದಿ ಟೂ ಸ್ಲಿಟ್ಸ್ and D is the distance. ಇಲ್ಲಿ ನನಗೆ ಸೋರ್ಸ್ ಆಫ್ ಲೈಟ್ ನನಗೆ ಇರುತ್ತೆ. ಅಂಡ್ ಹಿಯರ್ ದೇ ಹ್ಯಾವ್ ಕೆಪ್ಟ್ ಒನ್ ಸ್ಕ್ರೀನ್. ಓಕೆ, ಇದೊಂದು ಸ್ಕ್ರೀನ್ ಅನ್ನ ಇಟ್ಟಿದ್ದಾರೆ. ಲೆಟ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಬಿ, ಓಕೆ, ಫಸ್ಟ್ ಕೇಸ್ ಆಗಿರೋದು ಐ ವಿಲ್ ಟೇಕ್ ಇಟ್ ಆಸ್ D1 ಅಂತ ನಾನು ತಗೊಳ್ತೀನಿ. ಅವಾಗ ಎಷ್ಟು ಬರ್ತಿದೆ, ಬೀಟಾ 1 ವ್ಯಾಲ್ಯೂ ನನಗೆ ಕೊಟ್ಟಿದ್ದಾರೆ. ಓಕೆ, ಬೀಟಾ 1 ಇಸ್ ಈಕ್ವಲ್ ಟು, ದಟ್ ಈಸ್ ಬೀಟಾ 1 ಇಸ್ ಈಕ್ವಲ್ ಟು 0.6 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಕೇಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ವೆನ್ ದಿ ಸ್ಕ್ರೀನ್ ಇಸ್ ಮೂವ್ಡ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 0.25 ಮೀಟರ್ ಅವೈ. ಅಂದ್ರೆ ಏನಾಗುತ್ತೆ, ಸೆಕೆಂಡ್ ಕೇಸ್ ಅಲ್ಲಿ ಸ್ಕ್ರೀನ್ ಇಲ್ಲಿರೋದು, ಸ್ಕ್ರೀನ್ ಇಟ್ ವಿಲ್ ಬಿ ಮೂವ್ಡ್ ಸಮ್ವೇರ್. ಅವಾಗ ಏನಾಯ್ತು, ಎಕ್ಸ್ಟ್ರಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ 0.25 ಮೀಟರ್ ಅಂತ ಆಗುತ್ತೆ. ಅವಾಗ ಏನಾಯ್ತು, ನಮಗೆ ಹೋಲ್ ಡಿಸ್ಟೆನ್ಸ್ ಏನಾಗಬೇಕು, ದಿಸ್ ಹೋಲ್ ಡಿಸ್ಟೆನ್ಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ D2. D2 ಇಸ್ ಈಕ್ವಲ್ ಟು, ಇಟ್ ವಿಲ್ ಬಿ D1 ಪ್ಲಸ್ ಇಟ್ ವಿಲ್ ಬಿ 0.25 ಮೀಟರ್ ಅಂತ ನನಗೆ ಆಗುತ್ತೆ. ಅವಾಗ ಬೀಟಾ 2 ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ ಅದು, ಬೀಟಾ 2 ಇಸ್ ಈಕ್ವಲ್ ಟು 0.75 ಮಿಲಿಮೀಟರ್ ಅಂತ. ಮತ್ತೆ ಸ್ಮಾಲ್ ಡಿ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನ್ ಫೈಂಡ್ ಔಟ್ ಮಾಡಬೇಕು, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಬ್ಡಾ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆ, ದಿಸ್ ಇಸ್ ದಿ ಪ್ರಾಬ್ಲಮ್. ಫಸ್ಟ್ ವಿ ವಿಲ್ ರೈಟ್ ವಾಟ್ ಆರ್ ದಿ ಗಿವನ್ ದೇ ಹ್ಯಾವ್ ಗಿವನ್. ದಟ್ ಈಸ್ ಬೀಟಾ 1 ಇಸ್ ಈಕ್ವಲ್ ಟು 0.6 ಮಿಲಿಮೀಟರ್. ಸೊ ಮಿಲಿಮೀಟರ್ ಹೇಗೆ ಬರೋದು, 0.6 ಮಿಲಿ ಅಂತ ಹೇಳಿದ್ರೆ 10 to the power of -3 ಮೀಟರ್ ಆಗಿರುತ್ತೆ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಕೊಟ್ಟಿದಾರ, ಡಿ ಇಸ್ ಈಕ್ವಲ್ ಟು, ಸೊ ದಟ್ ಇಸ್ ನಥಿಂಗ್ ಬಟ್ 1 millimeter. 1 millimeter. So 1 into 10 to the power of -3, we'll write it as 10 to the power of -3.
ಓಕೆ, ಆಮೇಲೆ ಮತ್ತೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಡಿಸ್ಟೆನ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ನಾವೇನ್ ಮಾಡೋದು, ಲೆಟ್ D1 ಬಿ ದಿ ಡಿಸ್ಟೆನ್ಸ್ ಫಸ್ಟ್ ಕೇಸ್ ಅಲ್ಲಿ. ಸೆಕೆಂಡ್ ಕೇಸ್ ಅಲ್ಲಿ ಏನಾಗುತ್ತೆ, ಡಿಸ್ಟೆನ್ಸ್ D2 ಇಸ್ ಈಕ್ವಲ್ ಟು D1 ಪ್ಲಸ್ ಇಟ್ ವಿಲ್ ಬಿ 0.25 ಮೀಟರ್ ಆಗುತ್ತೆ. ಓಕೆ, ಇದನ್ನ ನಾನು ಇಲ್ಲಿ ಫಿಗರ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಅವಾಗ β2 ಎಷ್ಟಾಗುತ್ತೆ, β2 ಇಸ್ ಈಕ್ವಲ್ ಟು 0.75 ಮಿಲಿಮೀಟರ್. ದಟ್ ಈಸ್ ಈಕ್ವಲ್ ಟು 0.75 ಇಂಟು 10 ಟು ದಿ ಪವರ್ ಆಫ್ -3 ಮೀಟರ್ ಆಗುತ್ತೆ. ಆಮೇಲೆ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಸೋರ್ಸ್ ಅನ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಎರಡು ಕೇಸ್ ಅಲ್ಲಿ ವೇವ್ ಲೆಂತ್ ಅನ್ನ ಸೇಮ್ ಇರುತ್ತೆ, ಅದನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಓಕೆ, ವಿಲ್ ರೈಟ್ ವಿ ನೋ ದಟ್. ಓಕೆ, ವಿ ನೋ ದಟ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಅಂತ ಆಯ್ತು. ಓಕೆ, ಫಾರ್ ಫಸ್ಟ್ ಕೇಸ್ ಫಸ್ಟ್ ಕೇಸಿಗೆ ಏನಾಗುತ್ತೆ, β1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಹಾಗೆ ಇರುತ್ತೆ, ಡಿ ಇರೋದೇನಾಗುತ್ತೆ D1 ಆಗುತ್ತೆ, D1 ಡಿವೈಡ್ ಬೈ ಇದು ಕೂಡ ನನಗೆ ಸೇಮ್ ಇದೆ. ಓಕೆ, ವಿಲ್ ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಓಕೆ, ಫಾರ್ ಸೆಕೆಂಡ್ ಕೇಸ್ ಏನಾಗಬೇಕು, ದಟ್ ಇಸ್ β2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು D2 ಡಿವೈಡ್ ಬೈ ಸ್ಮಾಲ್ ಡಿ ಆಗಬೇಕು. ದಟ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ D2 ಅಂದ್ರೆ ಏನು, ದಟ್ ಇಸ್ D1 ಪ್ಲಸ್ 0.25 ಮೀಟರ್ divided by it will be small d. Take it as equation number 2. And now what we'll do, equation 2 minus equation 1. Okay, ಎರಡನ್ನ ಮೈನಸ್ ಮಾಡೋಣ. ಅವಾಗ ಏನದು equation 2 ಅಂದ್ರೆ it is nothing but β2 minus β1 is equal to, ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಲ್ಯಾಂಬ್ಡಾ ಒಳಗಡೆ ಮಾಡ್ಬೋದು, ಲ್ಯಾಂಬ್ಡಾ D1 divided by small d plus lambda into 0.25 divided by small d ಅಂತ ಬರುತ್ತೆ, ಮೈನಸ್ ಇಕ್ವೇಶನ್ 1 ದಟ್ ಇಸ್ ಲ್ಯಾಂಬ್ಡಾ D1 ಡಿವೈಡೆಡ್ ಬೈ ಸ್ಮಾಲ್ ಡಿ. ಈಗ ನೋಡಿದಾಗ ಇಫ್ ಯು ಸಿ ಹಿಯರ್ ಲ್ಯಾಂಬ್ಡಾ D1 ಅಂಡ್ ದಿಸ್ ಬೋತ್ ವಿಲ್ ಬಿ ಕ್ಯಾನ್ಸಲ್, ಯಾಕೆ ಒಂದು ಪಾಸಿಟಿವ್ ನೆಗೆಟಿವ್ ಇದೆ. β2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದ, β2 ಎಷ್ಟಿದೆ, 0.75 ಇಂಟು 10 ಟು ದಿ ಪವರ್ ಆಫ್ -3 ಮೈನಸ್ β1 ಎಷ್ಟಿದೆ, 0.6 ಇಂಟು 10 ಟು ದಿ ಪವರ್ ಆಫ್ -3 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾವು ಫೈಂಡ್ ಔಟ್ ಮಾಡಬೇಕು, ಇಂಟು 0.25 divided by small d value it is 10 to the power of -3 ಆಗಿದೆ. ಓಕೆ, ಇದನ್ನ ನಾವೀಗ ಸಾಲ್ವ್ ಮಾಡಬೇಕು. 0.75 ಮೈನಸ್ 0.6 ಅಂತ ಮಾಡಿದ್ರೆ ಇಟ್ ವಿಲ್ ಬಿ 0.15 ಇಂಟು 10 ಟು ದಿ ಪವರ್ ಆಫ್ -3 ಇಸ್ ಈಕ್ವಲ್ ಟು, ಇದೇನಾಗುತ್ತೆ ನೋಡಿ, ಸೊ 0.25 ಇದು ಮೇಲ್ಗಡೆ ಬಂದ್ರೆ ಇಟ್ ವಿಲ್ ಬಿ 10 ಟು ದಿ ಪವರ್ ಆಫ್ 3 ಆಗುತ್ತೆ. ಅಂದ್ರೆ ಏನಾಗಬೇಕು, 1000 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 250 ಇಂಟು ಲ್ಯಾಂಬ್ಡಾ ಅಂತ ನಮಗೆ ಸಿಗುತ್ತೆ. ನನಗೇನು ಬೇಕು, ನಾನು ಲ್ಯಾಂಬ್ಡಾನ ಫೈಂಡ್ ಔಟ್ ಮಾಡಬೇಕು. therefore ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.15 ಇಂಟು 10 ಟು ದಿ ಪವರ್ ಆಫ್ -3 ಡಿವೈಡೆಡ್ ಬೈ 250 ಅಂತ ಬರುತ್ತೆ. ಓಕೆ, ಕ್ಯಾಲ್ಕುಲೇಟರ್ ತಗೊಳ್ಳಿ, ಸಾಲ್ವ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.0006 ಇಂಟು 10 ಟು ದಿ ಪವರ್ ಆಫ್ -3. ದಟ್ ಇಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 2 3 4 ಅಂದ್ರೆ ಏನಾಗುತ್ತೆ, 6 ಇಂಟು 10 ಟು ದಿ ಪವರ್ ಆಫ್ -7 or lambda is equal to 600 into 10 to the power of -9 meter. That is lambda is equal to 600 nanometer anta barutte. Okay, this is the answer. Next problem. Okay, again next problem. In a Young's double slit experiment, fringes of certain width are produced on a screen kept at a certain distance from the slits. When the screen is moved away from the slits by 0.1 meter, fringe width increases by 6 into 10 to the power of -5 meter. The separation between the slits is 1 millimeter. Calculate the wavelength of the light used. ಓಕೆ, ಇಲ್ಲಿ ಕೂಡ ವೇವ್ ಲೆಂತ್ ಆಫ್ ದಿ ಲೈಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಬಟ್ ಅಲ್ಲಿ ಸೆಂಟೆನ್ಸ್ ಅನ್ನ ಫಸ್ಟ್ ನೋಡಿದಾಗ ಅಲ್ಲೇನ್ ಹೇಳಿದ್ದಾರೆ, ಸರ್ಟನ್ ಫ್ರಿಂಜ್ ವಿಡ್ತ್ ಅಂದ್ರೆ ಫ್ರಿಂಜ್ ವಿಡ್ತ್ ಅನ್ನ ಕೊಟ್ಟಿಲ್ಲ, ಅದಕ್ಕೆ ನಾವೇನ್ ಮಾಡಬೇಕು, ಇನಿಷಿಯಲ್ ಫ್ರಿಂಜ್ ವಿಡ್ತ್ ಅನ್ನ ನಾನು ಬರ್ಕೋಬೇಕು. ಓಕೆ, ಲೆಟ್ β1 ಬಿ ದಿ ಇನಿಷಿಯಲ್ ಫ್ರಿಂಜ್ ವಿಡ್ತ್, ಇನಿಷಿಯಲ್ ಫ್ರಿಂಜ್ ವಿಡ್ತ್. ಓಕೆ, ಫ್ರಿಂಜ್ ವಿಡ್ತ್. ಆಮೇಲೆ ಏನಾಗುತ್ತೆ, ಡಿಸ್ಟೆನ್ಸ್ ಕೂಡ. ಓಕೆ, D1 be the distance between screen. Okay, distance between screen and double slit. ಓಕೆ, ಇದು ನಮಗೆ ಕೊಟ್ಟಿದ್ದಾರೆ. ಅವಾಗ ಬೀಟಾ ಅನ್ನೋದು ಫಾರ್ಮ್ ಆಗಿದೆ ಅಂಡ್ ಡಿ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ.
small d is equal to 1 millimeter they have given, that is 10 to the power of minus 3 meter ಆಗಿರುತ್ತೆ. ಆಮೇಲೆ ಏನು ಹೇಳಿರ್ತಾರೆ, when the screen is moved away from the slit by 0.1 meter. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಇತ್ತಲ್ಲ, d2 is equal to, it will be d1 plus 0.1 meter. ಅವೇ ಮಾಡಿದಾಗ ಇಲ್ಲಿ ಫ್ರಿಂಜ್ ವಿಡ್ತ್ ಇನ್ಕ್ರೀಸಸ್ ಬೈ, ಓಕೆ, ಫ್ರಿಂಜ್ ವಿಡ್ತ್ ಇನ್ಕ್ರೀಸಸ್ ಬೈ ಅಂತ ಹೇಳಿದ್ರೆ ಬೀಟಾ 2 ಇಸ್ ಈಕ್ವಲ್ ಟು ಬೀಟಾ 1 ಪ್ಲಸ್ ಇಟ್ ವಿಲ್ ಬಿ, ಅಲ್ಲಿ ಕೊಟ್ಟಿದಾರಲ್ಲ, ಫ್ರಿಂಜ್ ವಿಡ್ತ್ ಇನ್ಕ್ರೀಸಸ್ ಬೈ 6 into 10 to the power of minus 5. ಓಕೆ, minus 5 ಮೀಟರ್. ನೋಡಿ, ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬೀಟಾ 2 ವ್ಯಾಲ್ಯೂನ ಕೊಟ್ಟಿದ್ರು, ಇಲ್ಲೇನಾಗ್ತಿದೆ, ಇನ್ಕ್ರೀಸಸ್ ಬೈ ಅಂದ್ರೆ ಇನಿಷಿಯಲ್ ಬೀಟಾ 1 ಇದ್ರೆ ಇನ್ಕ್ರೀಸಸ್ ಬೈ ಅಂತ ಹೇಳಿದಾಗ ಯು ಹ್ಯಾವ್ ಟು ಆಡ್ ದಿಸ್. ಓಕೆ, ಪ್ಲಸ್ ಇದನ್ನ ನೀವು ಆಡ್ ಮಾಡಬೇಕು. ಹೀಗಿದ್ದಾಗ ಫೈಂಡ್, ಸೊ ಅಲ್ಲಿ ಫೈಂಡ್ ದಿ ಕ್ಯಾಲ್ಕುಲೇಟ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್ ಯೂಸ್ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ನಮಗೆ ಹೇಳ್ತೀವಿ. ಅಗೇನ್ ಫಸ್ಟ್ ಏನ್ ಮಾಡಬೇಕು, ಫಾರ್ಮುಲಾ ಬರ್ಕೋಬೇಕು. ವಿ ನೋ ದಟ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿವೈಡ್ ಬೈ ಸ್ಮಾಲ್ ಡಿ ಅಂತ. ಓಕೆ, ಫಾರ್ ಇನಿಷಿಯಲ್ ಕೇಸ್ ಆರ್ ಫಸ್ಟ್ ಕೇಸ್, ಓಕೆ, ಫಸ್ಟ್ ಕೇಸಿಗೆ ಏನಾಗಿದೆ, ಬೀಟಾ 1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ1 ಡಿವೈಡೆಡ್ ಬೈ ಸ್ಮಾಲ್ ಡಿ ಆಗುತ್ತೆ. ಓಕೆ, ಇದನ್ನ ಇಕ್ವೇಶನ್ ನಂಬರ್ 1 ಅಂತ. ಸೆಕೆಂಡ್ ಕೇಸಲ್ಲಿ ಬೀಟಾ, ಓಕೆ, ಅದೇನಾಗುತ್ತೆ, ಬೀಟಾ 2 ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿದ್ದಾರೆ ಬೀಟಾ 1 ಪ್ಲಸ್ ಇಟ್ ವಿಲ್ ಬಿ 6 into 10 to the power of minus 5 ಅಂತ ನಮಗೆ ಕೊಟ್ಟಿದ್ದಾರೆ. ಈಗ ನಾನು ಇಕ್ವೇಶನ್ 1 ಅನ್ನ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಂಪ್ಲೈಸ್ ಬೀಟಾ 2 ಇಸ್ ಈಕ್ವಲ್ ಟು, ಬೀಟಾ 1 ಏನಾಗುತ್ತೆ, ಇಟ್ ಇಸ್ ಲ್ಯಾಂಬ್ಡಾ ಇಂಟು ಡಿ1, ಓಕೆ, ಲ್ಯಾಂಬ್ಡಾ ಇಂಟು ಡಿ1 ಡಿವೈಡೆಡ್ ಬೈ ಎಷ್ಟಿದೆ, ಇಟ್ ಇಸ್ ನಥಿಂಗ್ ಬಟ್ ಸ್ಮಾಲ್ ಡಿ ಆಗಿದೆ, ಪ್ಲಸ್ 6 into 10 to the power of minus 5 ಆಗುತ್ತೆ. ಬಟ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಬೀಟಾ 2? ಓಕೆ, ಬಟ್ ಬೀಟಾ 2 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ2 ಡಿವೈಡೆಡ್ ಬೈ ಇಟ್ ವಿಲ್ ಬಿ ಸ್ಮಾಲ್ ಡಿ. ಡಿ2 ವ್ಯಾಲ್ಯೂ ಎಷ್ಟಿದೆ, ಲ್ಯಾಂಬ್ಡಾ ಇಂಟು ಡಿ1 ಪ್ಲಸ್ 0.1 ಇಂಟು ಸ್ಮಾಲ್ ಡಿ ಅಂತ ಇರೋ ಸಬ್ಸ್ಟಿಟ್ಯೂಟ್ ಮಾಡಿ. ಇದನ್ನ ಇಕ್ವೇಶನ್ ನಂಬರ್ 2. ದಿಸ್ ಇಂಪ್ಲೈಸ್, ಓಕೆ, ಇಕ್ವೇಶನ್ 2 ಬಿಕಮ್ಸ್, ಏನಾಗುತ್ತೆ ಇದು, ಇಕ್ವೇಶನ್ 2 ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಇಂಟು ಡಿ1 ಪ್ಲಸ್ 0.1 divided by small d is equal to lambda into d1 divided by small d plus 6 into 10 to the power of minus 5 ನನಗೆ ಆಗುತ್ತೆ. ಇದನ್ನ ಸಾಲ್ವ್ ಮಾಡಬೇಕು. ಲ್ಯಾಂಬ್ಡಾ ಇಂಟು ಡಿ1 divided by small d plus 0.1 into lambda divided by small d is equal to lambda d1 divided by small d plus it is 6 into 10 to the power of minus 5. Okay, if you see here, lambda d1 divided by small d, lambda d1 divided by small d ಎರಡು ಕ್ಯಾನ್ಸಲ್ ಆಗುತ್ತೆ. ನನಗೆ ಇಲ್ಲಿ ಏನು ಸಿಗುತ್ತೆ, ಸ್ಮಾಲ್ ಡಿ ವ್ಯಾಲ್ಯೂನ ನಾನು, ಸ್ಮಾಲ್ ಲ್ಯಾಂಬ್ಡಾ ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡ್ಬೋದು. ದಿಸ್ ಇಂಪ್ಲೈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 6 into 10 to the power of minus 5 into small d divided by it will be 0.1. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 into 10 to the power of minus 5, ಸ್ಮಾಲ್ ಡಿ ಅಂದ್ರೆ 10 to the power of minus 3. ಓಕೆ, ಅವರು ಕೊಟ್ಟಿದ್ದಾರೆ, ಡಿವೈಡ್ ಬೈ ಇಟ್ ವಿಲ್ ಬಿ 0.1 ಆಗುತ್ತೆ. ಓಕೆ, 0.1 ಮೇಲ್ಗಡೆ ಹೋದ್ರೆ ಇಟ್ ವಿಲ್ 10 ಆಗುತ್ತೆ, ಅಂದ್ರೆ 60 ಆಗುತ್ತೆ. ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 60 into 10 to the power of 5, 6, 7, 8 ಅಂದ್ರೆ minus 8 ಆಗುತ್ತೆ. or lambda is equal to 600 into 10 to the power of minus 9 meter, or lambda is equal to 600 nanometer ಆಗುತ್ತೆ. Okay, this is the problem. Thank you. Please subscribe Southern Pathshala for more such videos.